ಯಜಮಾನ್ರೆ ಕಾಫಿ. ನೀವಿನ್ನೂ ಬರೋದು 2-3 ದಿನ ಆಗುತ್ತೆ ಅಂತ ಅಮ್ಮೋರು ಹೇಳಿದ್ರು. ಏನ್ ಮಾಡೋದು ರಶ್ಮಿ, ಹೊರಗಡೆ ಆಗ್ಬೇಕಾಗಿರೋ ಕೆಲಸಗಳು ನಮ್ ಕೈಲಿಲ್ವಲ್ಲ. ಮಾಡಿಕೊಂಡು ನಿನ್ನಯ ಬಾಜಿ ವಾಟ್ ಎ ಸರ್ಪ್ರೈಸ್, ನಂಗೆ ಗೊತ್ತೇ ಇಲ್ಲ. ಗುಡ್ ಮಾರ್ನಿಂಗ್ ಬಾಜಿ. ಗುಡ್ ಮಾರ್ನಿಂಗ್. ಬೆಳಗಿನ ಫ್ಲೈಟ್ ಅಲ್ಲಿ ಬಂದ್ರಾ? ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಗುಡ್ ಮಾರ್ನಿಂಗ್ ವಿಜಯ್. ಗುಡ್ ಮಾರ್ನಿಂಗ್ ಅಪ್ಪ. ಕಾಲೇಜಿಗೆ ಹೊರಟಿಯಾ? ಹೋಗ್ಲೇಬೇಕಲ್ಲ ರೀ. ಯಾವಾಗ್ಲೂ ನೀವೇ ಹೇಳ್ತಾ ಇರ್ತೀರಲ್ವಾ, ಜೀವನದಲ್ಲಿ ಯಾವ್ದಕ್ಕೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಓದಿಗೆ ಮಾತ್ರ ಏನೂ ಆಗ್ಬಾರ್ದು ಅಂತ. ಗುಡ್. ಆದ್ರೆ ಒಬ್ಬನೇ ಹೋಗ್ತಾ ಇದ್ದಾನೆ? ಮತ್ತಿನ್ನೇನು ಬಾಬುಜಿ, ಕಂಪ್ನಿಗೆ ಅಂತ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ? ದಿಲ್ಲಿಂದ ಬಂದ್ ಕೂಡಲೇ ಜೋಕ್ ಮಾಡಕ್ ಶುರು ಮಾಡಿದ್ದಾರೆ. ಗೀತಾ ಓದ್ತಾ ಇರೋದು ಇವನ್ ಕಾಲೇಜಲ್ಲೇ ಅಂದಮೇಲೆ ಗೀತಾನು ಅವನ ಜೊತೆ ಹೋಗ್ಲಿ. ವಿಜಯ್, ಗೀತಾನ ಜೊತೆ ಕರ್ಕೊಂಡು ಹೋಗು. ವಾಟ್ ಈಸ್ ದಿಸ್ ಬಾಬುಜಿ? ಇವನ್ ಜೊತೆ ಅವಳು ಕಾಲೇಜ್ಗೆ ಹೋಗುದ? ಯಾಕೆ ಗಂಡ ಹೆಂಡತಿ ಒಟ್ಟಿಗೆ ಕಾಲೇಜ್ಗೆ ಹೋಗ್ಬಾರ್ದಾ? ಅಲ್ಲ ಬಾಬುಜಿ, ಗಂಡ ಹೆಂಡತಿ ಜೊತೆಗೆ ಕಾಲೇಜಿಗೆ ಹೋಗೋದು ಯಾಕೋ ಸರಿಯಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಹೆಂಡತಿಗೆ ಒಂದು ಸಂಸಾರದ ಜವಾಬ್ದಾರಿ ಅಂತ ಇರುತ್ತಲ್ಲ. ಅಂದ್ರೆ ಗಂಡನ್ಗೆ ಆ ಜವಾಬ್ದಾರಿ ಇರೋದಿಲ್ವಾ? ಹೆಂಡತಿನೇ ಮನೇಲಿದ್ದು ಸಂಸಾರ ನೋಡ್ಕೊಳ್ಬೇಕು ಅನ್ನೋದಾದ್ರೆ ವಿಜಯ್ನು ಅದೇ ಕೆಲಸ ಮಾಡ್ಕೊಂಡಿರ್ಲಿ. ಅವನು ಕಾಲೇಜ್ಗೆ ಹೋಗೋದು ಬೇಡ? ಅಲ್ಲ ರೀ, ಪಾಪ ನಮ್ ವಿಜಯ್ ಓದಿ ಮುಂದೆ ಬರ್ಬೇಕಲ್ವಾ? ಗೀತಾ ಬಾರಮ್ಮ ಇಲ್ಲಿ. ಗೀತಾನು ಓದು ಮುಂದೆ ಬರ್ಬೇಕಲ್ವಾ? ಬಾ, ಮುಂದೆ ಬರ್ಬೇಕು ಅನ್ನೋದಕ್ಕೆ ಯಾವತ್ತೂ ಲಿಂಗ ಭೇದ ಅನ್ನೋದು ಇರೋದಿಲ್ಲ. ಅಲ್ಲ ಬಾಬುಜಿ, ಇಬ್ರು ಹೋಗ್ಲೇಬೇಕು ಅಂತಿದ್ರೆ ಹೋಗ್ಲಿ, ಆದ್ರೆ ಬೇರೆ ಬೇರೆ ಹೋಗ್ಲಿ. ಗಂಡ ಹೆಂಡತಿ ತರ ಯಾಕೆ ಹೋಗ್ಬೇಕು? ಗಂಡ ಹೆಂಡತಿ ತರ ಅಲ್ಲ, ಗೀತಾ ವಿಜಯ್ ಗಂಡ ಹೆಂಡತಿನೇ. ಇಬ್ರು ಒಟ್ಟಿಗೆ ಕಾಲೇಜ್ ಹೋದ್ರೆ ಮದುವೆ ಅನ್ನೋದು ಓದನ್ನ ಕಟ್ಟಾಕೋದಿಲ್ಲ ಅನ್ನೋ ಸಂದೇಶನ ಜಗತ್ತಿಗೆ ಕೊಟ್ಟ ಹಾಗಿರು. ವಿಜಯ್, ಗೀತಾನ ನಿನ್ ಜೊತೆ ಕರ್ಕೊಂಡು ಹೋಗು. ಇದ್ರ ಬಗ್ಗೆ ನಿಂದೇನಾರು ಆಕ್ಷೇಪಣೆ ಇದೆಯಾ ಅಂತ ನಾನಿನ್ನ ಕೇಳೋದಿಲ್ಲ. ಯಾಕಂದ್ರೆ ಇದು ನನ್ನ ಆರ್ಡರ್. ವಿಜಯ್, ವಿಜಯ್ ತಿಂಡಿ ತಿನ್ಕೊಂಡು ಹೋಗೋ. ಅತ್ತೆ, ನಾನ್ ಕ್ಯಾರಿಯರ್ ಬಾಕ್ಸ್ ತಗೊಂಡೋಗ್ತೀನಿ. ನೋಡಿದ್ಯಾ ಬಾನು, ಬಾಂಧವ್ಯ ಬೆಳೆಯೋದು ಹೀಗೆ. ಗೀತಾ ಜೊತೆ ಹೋಗಿ ಅವನು ಬುದ್ಧಿವಂತನಾಗ್ಲಿ. ಪರವಾಗಿಲ್ಲ. ಯಾಕಮ್ಮ ಗೀತಾ, ಇರೋ ಆಶೀರ್ವಾದನ ಕೇಳಿ ಪಡ್ಕೋತಾ ಇದೆಯಲ್ಲ. ಇದು ಆಶೀರ್ವಾದಕ್ಕಾಗಿ ಮಾಡಿದ ನಮಸ್ಕಾರ ಅಲ್ಲ ಮಾವ, ನಿಮಗ್ ಧನ್ಯವಾದ ಹೇಳೋಕೆ. ನಿಜಕ್ಕೂ ನೀವು ನನ್ನ ಪಾಲಿಗೆ ಹೊರ ಕೊಟ್ಟ ದೇವ್ರು. ನನ್ನ ತವರಲ್ಲಿ ನೀನ್ ಅಡ್ಗೆ ಕೆಲ್ಸ ಕಲಿ, ನೀನ್ ಓದೇನ್ ಉದ್ಧಾರ ಮಾಡ್ಬೇಕು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು. ಓದಿಗೋಸ್ಕರ ಹೋರಾಟ ಮಾಡ್ತಿದ್ ಕಾಲ ಅದು. ಆದ್ರೆ ಈಗ ಮದ್ವೆ ಆದ್ಮೇಲೆ ಮೊದ್ಲು ಓದು ಅಂತಿರೋ ಮಾವ ಓದಿನ ಒಡನಾಟವೇ ಉದ್ಧಾರ ಅಂತಿದ್ದೀರ. ಗಂಡನ್ ಜೊತೆ ಕಾಲೇಜಿಗೆ ಕಳಿಸ್ತಿದ್ದೀರಾ. ನಿಜಕ್ಕೂ ನೀವು ಗ್ರೇಟ್ ಮಾವ. ಅತ್ತೆ ಬರ್ಲಾ ಅತ್ತೆ?
ಹಾಗೆವಾ ವಿಜಯ್ ಮೊಬೈಲ್ ನನ್ನ ಕೈಲಿ ಕೊಟ್ಟಿದ್ದ ಮರ್ತೋದ? ಒಳ್ಳೇದಾಯ್ತು. ಕಾಲೇಜ್ ಹೋಗೋದಕ್ಕೆ ಬೇಕಾಗಿರೋದು ಒಳ್ಳೆ ಮನಸ್ಥಿತಿ, ಮೊಬೈಲಲ್ಲಿ. ಗಂಡ ಹೆಂಡತಿ ಜೊತೆ ಕಾಲೇಜಿಗೆ ಹೋಗೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ತಂಗಿಯವ್ವ. ತಂಗಿಯವ್ವ, ಈ ತರ ಉರ್ಕೊಂಡು ನೋಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ತಂಗಿಯವ್ವ. ನೋಡು ಹೆಂಗಳು ಮೆರ್ಕೊಂಡು ಹೋಗ್ತಿದ್ದಾಳೆ. ಅವಳನ್ನ ನನ್ನ ಕಾಲೇಜ್ಗೆ ನನ್ ಕಾರಲ್ಲಿ ಕರ್ಕೊಂಡು ಹೋಗದ? ಪ್ರತಿ ಒಂದು ಕಡೆನೂ ನಾನು ಕೇವಲವಾಗಿ ನೋಡೋ ಹೆಣ್ಣಿಗೆ ಒಂದ್ ಸಪೋಟ. ಅವಳನ್ನ ಸಾರಿ, ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡು ಬರೋಷ್ಟ್ರಲ್ಲಿ ತಡ ಆಯ್ತು. ನನಗೋಸ್ಕರ ತುಂಬಾ ಕಾದ್ಬಿಟ್ಟ ವಿಜಯ್. ನಿನಗ್ ಯಾವನೇ ಕಾಯ್ತಾನೆ? ಈ ವಿಜಯ್ಗೆ ಜಗತ್ ಕಾಯ್ಬೇಕು, ಅದು ನನ್ ಲೆವೆಲ್. ಅದನ್ನೇ ಹೇಳ್ತಿರೋದ್ ಸಾವ್ಕಾರ. ಅಂತ ಲೆವೆಲ್ ನೀನು ಈಗ ಈ ಲೆವೆಲ್ ಇಳಿಯಾಗಾಯ್ತಲ್ಲ. ಅಪ್ಪ ಹೇಳಿದಾರೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಿನಗೆ ಅವಕಾಶ. ಇದೇ ಶಾಶ್ವತ ಅಂತ ಭ್ರಮೇಲ್ ಬದುಕ್ಬೇಡ. ನಾನು ಬಂದಿದ್ದನ್ನ ಬದುಕು ಅಂತ ಸ್ವೀಕರಿಸೋಳು ವಿಜಯ್. ಅದೇ ಶಾಶ್ವತ ಅಂತ ಎಲ್ಲೋ ಬದುಕಿದ್ದವನು. ಅದಕ್ಕೆ ಇವತ್ತು ಈ ಪಾರ್ಟಿ ನಿನಗೆ ಹಿಂಸೆ ಆಗ್ತಾ ಇದೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ವಿಜಯ್. ಇಷ್ಟಕ್ಕೂ ಬಲ್ಗಾಲ್ ಹಿಟ್ ಹತ್ಲಾ ಅಥವಾ ಎಡಗಾಲ್ ಹಿಟ್ ಹತ್ಲಾ? ನೀನ್ ಹತ್ತದ್ ನನಗೆ ಇಷ್ಟ ಇಲ್ಲ. ಮುರಿಯೋ ಕಾಲ್ ಹತ್ರ ಇದ್ರೆ ನನಗ್ ತೊಂದ್ರೆ. ಇಷ್ಟಕ್ಕೂ ನಿಂಗೆ ಮುಂದೆ ಕೂರೋ ಯೋಗ್ಯತೆ ಇಲ್ಲ, ಹಿಂದೆ ಹೋಗ್ ಕೂರೋಗು. ನನಗೇನ್ ಪರವಾಗಿಲ್ಲ ಯಜಮಾನ, ನಾನ್ ಹಿಂದೆನೆ ಕೂರ್ತೀನಿ. ಆದ್ರೆ ನೋಡೋ ಜನ ನಾನ್ ಯಜಮಾನಿ ನೀನ್ ಡ್ರೈವರ್ ಅನ್ಕೊಂತಾರೆ. ಪರವಾಗಿಲ್ವಾ? ಛೇ, ಬಂದ್ ಕುಕ್ಕುರ್ಬೇಡಿ. ಕಾಲ ಹೇಗ್ ಬದ್ಲಾಯ್ತು ನೋಡು ವಿಜಯ್. ನಿನ್ ಕಾರ್ ಜಗದಲ್ಲಿ ಬೇರೆಯವ್ರ ಕಾರ್ ನಿಂತೆ ನೀನ್ ಸುಟ್ಟಾಗ್ತಿದ್ ಕಾಲ. ಇವತ್ತು ನಾನು, ಅದ್ರಲ್ಲೂ ನೀನ್ ಸೈಜ್ದೇ ಇರೋ ನಾನು. ನಿನ್ ಕಾರಲ್ಲಿ ಕೂತಿರೋದೊಂದ್ ಕಾಲ. ಕಾಲಕ್ಕೆ ತುಳಿಯಕ್ಕೂ ಬರುತ್ತೆ, ನಡಿಯಕ್ಕೂ ಬರುತ್ತೆ ಅನ್ನೋದು ಇದಕ್ಕೆ ಅಲ್ವಾ? ಏನೇ ತುಂಬಾ ಪೊಗರಾಗ್ ಮಾತಾಡ್ತಾ ಇದ್ಯಾ? ಯಾಕೆ ಕೂತೆ ಅಂತ ಪಶ್ಚಾತ್ತಾಪ ಪಡ್ತೀಯ? ನೋಡ್ತಾ ಇರೋ. ತುಂಬಾ ಸ್ಪೀಡಾಗಿ ಬಂದ್ ನಮ್ಮ ಮನೆಗ್ ಸೇರ್ಕೊಂಡ್ಬಿಟ್ಟೆ ಅಲ್ವಾ? ಸ್ಪೀಡ್ ಅಂದ್ರೆ ನಿನಗಿಷ್ಟ ಅನ್ಸುತ್ತೆ, ಈಗ ಸ್ಪೀಡ್ ಅನ್ಬೋಸು. ಇನ್ನೊಂದು ಸರ್ತಿ ನೀ ನನ್ನ ಕಾರ್ ಹತ್ತಬಾರ್ದು. ಅಯ್ಯೋ ಇವನ್ ಗಾಡೀಲಿ ಯಾಕೆ ಕೂತ್ನೋ ಅಂತ ಬಾಯ್ ಬಾಯ್ ಬಡ್ಕೊಳ್ಳೋ ಹಾಗೆ ಆಗ್ಬೇಕು. ಆಗ ಮಾಡ್ತೀನಿ, ನೋಡ್ತಾ ಇರು. ಭಯ ಭಯ ಶುರು ಆಯ್ತಾ? ಕರ್ಕೊಂಡು ಹೋಗ್ತಿರೋದು ಗಂಡ,
ಹೆಂಡ್ತಿನ ಸರಿಯಾಗಿ ನೋಡ್ಕೋಬೇಕಾಗಿರೋದು ಗಂಡನ ಜವಾಬ್ದಾರಿ ತಾನೆ. ಡ್ರಾಮಾ ಆಡ್ತಿದ್ಯಾ? ಒಳಗಡೆ ಆಟಲ್ಲಿ ಪಟ 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 ಅಂತ ಒದ್ದಾಡ್ತಾ ಇರುತ್ತೆ, ಇಲ್ಲಿ ನೋಡಿದ್ರೆ ಕಣ್ಮುಚ್ಕೊಂಡ್ ಫೋಸ್ ಕೊಡ್ತೀಯಾ? ನೋಡು ಯಾಗ ಓಡಿಸ್ತೀನಿ ಅಂತ. ಹಾಕೋ ಮಾಸ್ಕು, ಹೆಲ್ಮೆಟ್ ಅಲ್ಲ, ಹೇಯ್ ನಿಂದೆಲ್ಲ ಮಾಸ್ಕು, ಜಾಬ್ಗೆ ಇಟ್ಕೋ. ಏಯ್ ಯಾವ್ದೋ ಗಾಡಿ ಅದು, ನಿಲ್ಸ ಗಾಡಿಯನ, ಅಷ್ಟು ಸ್ಪೀಡ್ ಆಗ್ಬತ್ತವನ. Hey! Hey! Hey,